ನಮ್ಮ ಮಮತಾ ಸ್ಕೂಲಿಂದ ಬಂದುಬಿಟ್ಟು ಹೊಟ್ಟೆ ಸಿತ ಅಂತ ಕೇಳ್ತಿದ್ಲು. ಸ್ವಲ್ಪ ರೈಸ್ ಇತ್ತು, ಅಲ್ಲಿಗೆ ಸ್ವಲ್ಪ ಮೊಸರು ಹಾಕಿ 1 ಸ್ಪೂನ್ ಚಟ್ನಿ ಪುಡಿ ಹಾಕಿ ಕೊಟ್ಟೆ. ತುಂಬ ಚೆನ್ನಾಗಿದೆ, ಹೇಗೆ ಮಾಡಿದ್ರಿ ಅಂತ ಕೇಳ್ತಿದ್ಲು. 7 ಸಲ ರೈಸ್ ಹಾಕಿಸ್ಕೊಂಡು ತಿಂದ್ಲು. ನೋಡಿ ಹೆಂಗೆ ತಿಂತಿದ್ದಾಳೆ ಅಂತ. ತುಂಬ ಖುಷಿಯಾಗ್ಬಿಟ್ಲು. ಬನ್ನಿ ಹೇಗೆ ಮಾಡೋದ ನೋಡ್ಕೊಂಡು ಬರೋದ. ಈ ಚಟ್ನಿ ಪುಡಿಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪನ್ನ ಫ್ರೈ ಮಾಡಿ ಇಟ್ಕೊಂಡು ಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಕರಿಬೇವು ಸೊಪ್ಪು ಎಲ್ಲ 4 ಸ್ಪೂನ್ ಹಾಕೊಂಡು ರೋಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಬಾಣಲೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಧನಿಯಾ ಕಾಳು, 4-5 ಕಾಳು ಮೆಣಸಿನ್ಕಾಳು ಹಾಕಿ ರೋಸ್ಟ್ ಮಾಡಿಕೊಂಡು, ನಿಮ್ಮ ಹತ್ರ ಕೊಬ್ಬರಿಕಾಯಿ ಇದ್ದರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನಾನಿಲ್ಲಿ 2 ಸ್ಪೂನ್ ಕೊಬ್ಬರಿಕಾಯಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ರೋಸ್ಟ್ ಆದಮೇಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕಬೇಕು. ಬೆಳ್ಳುಳ್ಳಿ ಹೆಸಲು 4-5 ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೇಕು. ನಾನು ಇಲ್ಲಿ 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಮುಚ್ಚಿ ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ. ರುಬ್ಕೊಂಡಾದಮೇಲೆ ಈ ಥರ ಬರುತ್ತೆ. ಅದಾದಮೇಲೆ ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು, ಅದು ಹಾಕ್ಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಚಟ್ನಿ ಪುಡಿ ರೆಡಿ. ಈ ಚಟ್ನಿ ಪುಡಿನ ಬಿಸಿ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ಚಟ್ನಿ ಪುಡಿ. ಒಂದು ಸಲ ಟ್ರೈ ಮಾಡಿ.